ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರ್ ನಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಇವತ್ತು ನಿಮ್ಮ ಹತ್ರ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಸೊ ಟಾಪಿಕ್ ಏನಪ್ಪಾ ಅಂತಂದ್ರೆ ಸ್ವಿಮ್ ಬ್ಲಾಡರ್ ಇಶ್ಯೂ. ಓಕೆನಾ? ಸೊ ನಿಮ್ಮ ಫಿಶ್ಗೆ ಇಲ್ಲಪ್ಪ ಕಿರಣ್, ನಾನು ಒಳ್ಳೆ ಹೆಲ್ತಿ ಫುಡ್ ಕೊಡ್ತಾ ಇದೀನಪ್ಪ, ಒಳ್ಳೆ ಹೆಲ್ತಿ ಎನ್ವಿರಾನ್ಮೆಂಟ್ ಕೊಡ್ತಾ ಇದೀನಿ, ಒಳ್ಳೆ ಹೆಲ್ತಿ ವಾಟರ್ ಹಾಕ್ತಾ ಇದೀನಿ, ಅದಕ್ಕೆ ಬೇಕಾಗಿರುವಂತ ಎಲ್ಲ ನೀವೇನೇನ್ ಹೇಳ್ತಾ ಇದ್ರೆ ಎಲ್ಲಾನು ಮಾಡ್ತಾ ಇದೀನಿ, ಬಟ್ ಸ್ಟಿಲ್ ಆದ್ರೂ ಕೂಡ ನಮ್ಮ ಫಿಶ್ಗೆ ಸ್ವಿಮ್ ಬ್ಲಾಡರ್ ಇಶ್ಯೂ ಬಂದಿದೆ ಅಂತ ಹೇಳ್ತಾ ಇರುವಂತ ಕಸ್ಟಮರ್ಸ್ ತುಂಬಾ ಜನ ಆಗ್ಬಿಟ್ಟಿದ್ದಾರೆ. ಸೊ ಏನಕ್ಕಪ್ಪ ಈ ಸ್ವಿಮ್ ಬ್ಲಾಡರ್ ಪ್ರಾಬ್ಲಮ್ ಬರುತ್ತೆ ಅಂಡ್ ಇದನ್ನ ಕ್ಯೂರ್ ಮಾಡೋದು ಯಾವ ರೀತಿಯಾಗಿ, ಸೊ ಎಲ್ಲಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅಂಡ್ ಅದೇ ರೀತಿಯಾಗಿ ನಿಮ್ಮ ಫ್ಲೋರಾನ್ ಫಿಶ್ಗೆ ಈ ಸ್ವಿಮ್ ಬ್ಲಾಡರ್ ಪ್ರಾಬ್ಲಮ್ ಬರೋದಕ್ಕೆ ಕಾರಣಗಳು ಏನಾಗಿರುತ್ತೆ ಅಂಡ್ ಅದೇ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ನಾವು ವಾಸಿ ಮಾಡಬಹುದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಟಿಲ್ ಎಂಡ್ ತನಕ ನೋಡಿ, ಬನ್ನಿ ಶುರು ಮಾಡೋಣ. ಸೊ ಸ್ವಿಮ್ ಬ್ಲಾಡರ್ ಇಶ್ಯೂ ಅಂತ ನೋಡೋದಾದ್ರೆ, ಫಸ್ಟ್ ಪಾಯಿಂಟ್ ನೋಡೋದಾದ್ರೆ, ನಿಮಗೆ ಬ್ರೀಡಿಂಗ್ ಟೈಮ್ ಅಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ಅದೇ ರೀತಿಯಾಗಿ ನಿಮ್ಮ ಜೆನೆಟಿಕಲಿ ಕೂಡ ಬಂದಿರುವಂತ ಚಾನ್ಸಸ್ ಇರುತ್ತೆ. ಸೊ ಫ್ಲೋರಾನ್ ಫಿಶ್ಗೆ ಬಂದ್ಬಿಟ್ಟು ಆರ್ಗನ್ಸ್ ಅನ್ನೋದು ತುಂಬಾ ಟೈಟ್ ಆಗಿ ಇಟ್ಟಾಗ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಫ್ಲೋರಾನ್ ಫಿಶ್ ಅಲ್ಲಿ ಲಾಂಗ್ ಬಾಡಿ ಟೈಪು, ಬಾಕ್ಸ್ ಬಾಡಿ ಟೈಪು, ಶಾರ್ಟ್ ಬಾಡಿ ಟೈಪು, ಈ ತರ ಡಿಫ್ರೆಂಟ್ ಟೈಪ್ಸ್, ಅಂದ್ರೆ ಅದರದ್ದು ತಳಿ ಅಲ್ಲ, ಅಂದ್ರೆ ಅದರದ್ದು ವೆರೈಟೀಸ್ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಅದರದ್ದು ಬಾಡಿ ಶೇಪ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈಗ ಬಾಡಿ ಶೇಪ್ ನೋಡೋದಾದ್ರೆ, ನಿಮಗೆ ಲಾಂಗ್ ಬಾಡಿ ಟೈಪ್ ಅಲ್ಲಿ ನೋಡೋದಾದ್ರೆ ಆರ್ಗನ್ಸ್ ಎಲ್ಲ ನಿಮ್ಗೆ ಫ್ರೀ ಆಗಿರುತ್ತೆ ಒಳಗಡೆ, ಬಾಡಿ ಒಳಗಡೆ, ಸೊ ದಟ್ ಅದಕ್ಕೆ ಸ್ವಿಮ್ ಬ್ಲಾಡರ್ಗೆ ಅಷ್ಟೊಂದು ಟೈಟ್ ಆಗಿರಲ್ಲ. ಸೊ ಯಾವಾಗ ಆ ಆರ್ಗನ್ಸ್ ತುಂಬಾ ಟೈಟ್ ಆಗಿರುತ್ತೋ ಅವಾಗ ಏನಾಗುತ್ತೆ, ಸ್ವಿಮ್ ಬ್ಲಾಡರ್ಗೆ ಅಷ್ಟೊಂದು ಫ್ರೀ ಆಗಿ ಇಲ್ದಿರೋ ರೀಸನ್ಗೋಸ್ಕರ ನಿಮ್ಗೆ ಫಿಶ್ಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಈ ಸ್ವಿಮ್ ಬ್ಲಾಡರ್ ಇಶ್ಯೂ ಬಂದ್ರೆ ನಿಮ್ಮ ಫಿಶ್ಗೆ ಬಿಹೇವಿಯರ್ ಹೆಂಗಿರುತ್ತೆ ಅಂತಂದ್ರೆ, ಸ್ವಿಮ್ ಮಾಡೋದು ಅಬ್ನಾರ್ಮಲ್ ಆಗಿರುತ್ತೆ. ಅಷ್ಟು ನಾರ್ಮಲ್ ಆಗಿ ಇವಾಗ ಫಿಶಸ್ ಎಲ್ಲ ಹೆಂಗೆ ಸ್ವಿಮ್ ಮಾಡ್ತಾ ಇರ್ತಾವಲ್ವಾ, ಸೊ ಆ ರೀತಿಯಾಗಿ ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ. ಸ್ವಿಮ್ ಮಾಡ್ಬೇಕಾದ್ರೆ ಉಲ್ಟಾ ಓಡಾಡುವಂಥದ್ದು, ಅಥವಾ ಹಿಂಗ್ ಸ್ಲ್ಯಾಂಟ್ ಆಗಿ ಓಡಾಡುವಂಥದ್ದು, ಅಥವಾ ಉಲ್ಟಾನೇ ತಿರ್ಕೊಂಡ್ಬಿಡುವಂಥದ್ದು. ಸೊ ಯಾವಾಗ ನಮ್ಮ ಫ್ಲೋರಾನ್ ಫಿಶ್ಗೆ ಸ್ವಿಮ್ ಬ್ಲಾಡರ್ ಇನ್ಫೆಕ್ಷನ್ ಆಗಿರುತ್ತೆ ಆರ್ ಎಲ್ ಸ್ವಿಮ್ ಬ್ಲಾಡರ್ ಪ್ರಾಬ್ಲಮ್ ಆಗುತ್ತೆ, ಸೊ ಅಂತ ಟೈಮಲ್ಲಿ ಫಿಶ್ ನಾರ್ಮಲ್ ಆಗಿ ಸ್ವಿಮ್ ಮಾಡಲ್ಲ, ಸೊ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡ್ತಾ ಇರುವಂತದ್ದು. ಅಂಡ್ ನಾವು ತಿಳ್ಕೊಂಡಿರ್ಬೋದೇನೋ, ಹೆಡ್ಡು ಸಿಕ್ಕಾಪಟ್ಟೆ ಹ್ಯೂಜ್ ಆಗಿರೋದ್ರಿಂದ ಈ ತರ ಆಗ್ಬಿಟ್ಟಿದೆಯೇನೋ ಅಂತಾನು ಕೂಡ ಡೌಟ್ ಬಂದ್ಬಿಡುತ್ತೆ. ಅದಕ್ಕೆ ಹೆಡ್ಡು ಸಿಕ್ಕಾಪಟ್ಟೆ ಸೈಜ್ ಆಗ್ಬಿಟ್ಟಿದೆ, ಸೊ ದಟ್ ಈಸ್ ದ ರೀಸನ್ ಅದಕ್ಕೆ ಫಿಶ್ಗೆ ಸ್ವಿಮ್ ಮಾಡಕ್ ಆಗ್ತಾ ಇಲ್ಲ, ಈ ತೂಕಕ್ಕೆ ಬಿದೋಗ್ತಾ ಇದೆ ಅಂತ ಕೂಡ ಅನ್ಕೊಂತೀರಾ. ಸಮ್ ಟೈಮ್ಸ್ ಹೌದು ಮ್ಯಾಟರ್ ಆಗುತ್ತೆ. ಒಂದು ಸ್ಮಾಲ್, ಒಂದು 2 ಇಂಚ್ 3 ಇಂಚ್ ಫಿಶ್ಗೆ ಒಂದು ಹ್ಯೂಜ್ ಹೆಡ್ ಬಂದ್ಬಿಟ್ರು ಕೂಡ ಡೆಫಿನೆಟ್ಲಿ ಅದಕ್ಕೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ. ಆ ಸ್ವಿಮ್ ಬ್ಲಾಡರ್ ಅನ್ನೋದು ತುಂಬಾ ಸೆನ್ಸಿಟಿವ್ ಪಾರ್ಟ್ ಆಗಿರುತ್ತೆ ಒಳಗಡೆ ಆರ್ಗನ್ಸ್ ಅಲ್ಲಿ. ಸೊ ಯಾವಾಗ ಆ ಆರ್ಗನ್ ಇನ್ಫೆಕ್ಟ್ ಆಗುತ್ತೆ ಆರ್ ಎಲ್ಸ್ ಅದಕ್ಕೆ ತುಂಬಾ ಟೈಟ್ ಆಗಿ ಆರ್ಗನ್ಸ್ ಇದಾಗುತ್ತೆ, ಸೊ ಆ ಟೈಮ್ ಅಲ್ಲಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಫಿಶ್ಗೆ ಸ್ವಿಮ್ ಮಾಡೋದಕ್ಕೆ ಆಗೋದೇ ಇಲ್ಲ ನಾರ್ಮಲ್ ಆಗಿ, ಸೊ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಈಗ ನಾನು ಹೇಳ್ತಾ ಡಿಸ್ಕಷನ್ ಮಾಡ್ತಾ ರೀತಿಯಾಗಿ ಶಾರ್ಟ್ ಬಾಡಿ ಫ್ಲೋರಾನ್ ಫಿಶ್. ಓಕೆನಾ? ಸೊ ಯಾವಾಗ ಶಾರ್ಟ್ ಬಾಡಿ ಫ್ಲೋರಾನ್ ಫಿಶ್ ಆಗಿರುತ್ತೋ, ಸೊ ಆ ಫ್ಲೋರಾನ್ ಫಿಶ್ಗೆ ಆರ್ಗನ್ಸ್ ಎಲ್ಲ ತುಂಬಾ ಟೈಟ್ ಆಗಿರುತ್ತೆ ಒಳಗಡೆ. ಸೊ ಆ ರೀಸನ್ಗೋಸ್ಕರ ಕೂಡ ನಿಮ್ಮ ಫ್ಲೋರಾನ್ ಫಿಶ್ಗೆ ಸ್ವಿಮ್ ಬ್ಲಾಡರ್ ಇಶ್ಯೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ. ಆಲ್ಮೋಸ್ಟ್ ನಿಮಗೆ ಸ್ವಿಮ್ ಬ್ಲಾಡರ್ ಇಶ್ಯೂ ಬಂದಿರೋ ಫಿಶಸ್ ನ ಚೆಕ್ ಮಾಡ್ಬೋದು, ನಿಮ್ಗೆ ಆಲ್ಮೋಸ್ಟ್ ಮೋರ್ ದೆನ್ 50 to 60% ಶಾರ್ಟ್ ಬಾಡಿ ಫ್ಲೋರಾನ್ ಫಿಶ್ಗೆ ಮೇಜರ್ ಆಗಿ ಈ ಇಶ್ಯೂಸ್ ಬರುವಂತದ್ದು. ಆರ್ಗನ್ಸ್ ಅಲ್ಲಿ ಫುಲ್ ಟೈಟ್ ಆದಾಗ ಈ ಪ್ರಾಬ್ಲಮ್ ಬರುತ್ತೆ. ಅಂಡ್ ಬ್ರೀಡಿಂಗ್ ಟೈಮ್ ಅಲ್ಲಿ ಈಗ ಬ್ರೀಡರ್ಸ್ ಇರ್ತಾರಲ್ವಾ, ಸೊ ಆ ಬ್ರೀಡರ್ಸ್ ಯೂಸ್ ಮಾಡ್ತಾ ಇರುವಂತ ಪೇರೆಂಟ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಸಮ್ ಟೈಮ್ಸ್ ಇಲ್ಲಪ್ಪ ನಮ್ ಫ್ಲೋರಾನ್ ಫಿಶ್ ಲಾಂಗ್ ಬಾಡಿ ಟೈಪ್, ಬಟ್ ಸ್ಟಿಲ್ ಆದ್ರೂ ಕೂಡ ಇದು ಸ್ವಿಮ್ ಬ್ಲಾಡರ್ ಇಶ್ಯೂ ಫೇಸ್ ಮಾಡ್ತಾ ಇದೆ ಅನ್ನೋದಾದ್ರೆ ಅದು ಯೂಸ್ ಮಾಡಿರುವಂತ ಪೇರೆಂಟ್ ಮೇಲೂ ಕೂಡ ಡಿಪೆಂಡ್ ಆಗುವಂತದ್ದು. ಓಕೆನಾ? ಸೊ ಆರ್ಗನ್ಸ್ ಟೈಟ್ ಆಗಿರೋದ್ರಿಂದ ಇದ್ರ ಪ್ರಾಬ್ಲಮ್ಸ್ ಆಗುತ್ತೆ. ಶಾರ್ಟ್ ಬಾಡಿ ಫ್ಲೋರಾನ್ ಫಿಶ್ ಆಗಿದ್ರು ಕೂಡ ಸ್ವಿಮ್ ಬ್ಲಾಡರ್ಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಸೆಕೆಂಡ್ ಪಾಯಿಂಟ್ ನೋಡೋದಾಯ್ತು ಅಂತಂದ್ರೆ ಓವರ್ ಫೀಡಿಂಗ್. ಸೊ ಓಕೆನಾ, ನಿಮ್ಮ ಫ್ಲೋರಾನ್ ಫಿಶ್ಗೆ ನೀವೇನಾದ್ರೂ ಸ್ಟ್ರಿಮ್ಸ್ ಕೊಡುವಂಥದ್ದು ಅಥವಾ ಡೈಜೆಷನ್ ಆಗಿಲ್ದಿರುವಂತ ಪದಾರ್ಥ ಕೊಡುವಂಥದ್ದು, ಲೈಫ್ ಫಿಶ್ ಕೊಟ್ಬಿಡುವಂಥದ್ದು ಅಂಡ್ ಚಿಕನ್ ಲಿವರ್ ಕೊಡ್ತಾ ಇರ್ತಾರೆ. ನಾನು ತುಂಬಾ ಜನ ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದೀನಿ. ಬಟ್ ಓಕೆ, ಸಮ್ ಫಿಶಸ್ ಅಷ್ಟು ಲೈಕ್ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ದು ಹ್ಯೂಮಿನಿಟಿ ಪವರ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ಅಗ್ರಿ ಮಾಡ್ತೀನಿ, ಅದು ಡೈಜೆಷನ್ ಆಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ಸೊ ಯಾವ ಪದಾರ್ಥ ಫ್ಲೋರಾನ್ ಫಿಶ್ ತಿನ್ನುವಂಥದ್ದು ಪ್ರಾಪರ್ ಆಗಿ ಡೈಜೆಷನ್ ಆಗಿ ಇರುತ್ತೋ ಅದು ಅವಾಗ ಏನು ತೊಂದರೆ ಬರೋದಿಲ್ಲ. ಓಕೆನಾ? ಯಾವಾಗ ನಾವು ಕೊಟ್ಟಿರುವಂತ ಪದಾರ್ಥ ಡೈಜೆಷನ್ ಆಗದಿರ ಲಾಕ್ ಆಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಿಮಗೆ ಒಳಗಡೆ ಬ್ಲಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಬ್ಲೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅಕ್ಕಪಕ್ಕ ಇರುವಂತ ಆರ್ಗನ್ಸ್ ಎಲ್ಲದಕ್ಕೂ ಕೂಡ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸಿಮಿಲರ್ ಟು ದಟ್
ಸ್ವಿಮ್ ಬ್ಲಾಡರ್ಗೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆರ್ಗನ್ಸ್ ಇವಾಗ ಹಾಕಿರುವಂತ ಊಟ ಡೈಜೆಷನ್ ಆಗಲ್ವೋ ಅದು ಅದೇ ಜಾಗದಲ್ಲೇ ಇರುತ್ತೆ. ಬೇರೆದನ್ನು ಅದು ಇನ್ಸೆಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ ಆಗಿ ಅದು ಬ್ಲಾಕ್ ಆಗಿರುತ್ತಲ್ವಾ. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಫ್ಲೋರನ್ ಫಿಶ್ ಸ್ಟಮಕ್ ಊದ್ಕೊಳ್ಳುವಂಥದ್ದು ಬ್ಲಾಟೆಡ್ ಸ್ಟಮಕ್ ಅಂತ ಕರಿತೀವಿ, ಹೌದಲ್ವಾ. ಸೊ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ಯೂರಿನ್ ಬ್ಲಾಕ್ ಆಗುತ್ತೆ. ಸೊ ಯೂರಿನ್ ಬ್ಲಾಕ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫುಡ್ ತಿನ್ನೋದಕ್ಕೂ ಆಗಲ್ಲ ಅದಕ್ಕೆ ಫಿಶ್ಗೆ. ಸೊ ಅವಾಗ ಏನಾಗುತ್ತೆ, ಬ್ಲಾಡರ್ಗೂ ಕೂಡ ಸ್ವಿಮ್ ಬ್ಲಾಡರ್ಗೂ ಕೂಡ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಕೂಡ ನಿಮ್ಗೆ ನಾರ್ಮಲ್ ಆಗಿ ಫಿಶ್ ಸ್ವಿಮ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಓಕೆನಾ, ಅಬ್ನಾರ್ಮಲ್ ಸ್ವಿಮ್ಮಿಂಗ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಿಮ್ಮ ಫ್ಲೋರನ್ ಫಿಶ್ಗೆ ಒಂದು ಒಳ್ಳೆ ಡಯಟ್ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ್ದು ಡೈಜೆಷನ್ ಆಗುತ್ತೋ ಅಂತ ಪಿಲೆಟ್ಸ್ ಫುಡ್ ಕೊಡಿ ಸಾಕು, ಮೋರ್ ದೆನ್ ಎನಫ್. ಓಕೆನಾ, ಪಿಲೆಟ್ಸ್ ಮಾತ್ರ ಫೀಡ್ ಮಾಡಿ. ಅದಕ್ಕೂ ಬಿಟ್ಟು ಬೇರೆ ಏನಾದ್ರು ಫೀಡ್ ಮಾಡ್ತೀರಾ ಅಂತಂದ್ರೆ ಫ್ರೋಸನ್ ಬ್ಲಡ್ ವರ್ಮ್ಸ್ ನೀವು ಫೀಡ್ ಮಾಡ್ಬೋದು. ಓಕೆನಾ, ಬರೀ ಫ್ರೋಸನ್ ಬ್ಲಡ್ ವರ್ಮ್ಸೇ ಫೀಡ್ ಮಾಡಬೇಕು. ಡ್ರೈಡ್ ಫುಡ್ ನ ಆದಷ್ಟು ಕಂಟ್ರೋಲ್ ಮಾಡಿ. ಓಕೆನಾ, ಸೊ ಡ್ರೈ ಬ್ಲಡ್ ವರ್ಮ್ಸ್ ಇದೆ ಸರ್ ಕೊಡ್ಬೋದಾ ಅಂತ ತುಂಬಾ ಜನ ಕೇಳ್ತೀರಾ. ಮತ್ತೆ ಸ್ಟ್ರಿಮ್ಸ್ ಇದೆಯಾ ಕೊಡ್ಬೋದಾ? ಇವಾಗ ಏನಾಗುತ್ತೆ, ಡೈಜೆಷನ್ ಆಗೋದು ನಾವು ಏನ್ ಬೇಕಾದ್ರೂ ಕೊಡ್ಬೋದು. ಇನ್ ಕೇಸ್ ಡೈಜೆಷನ್ ಆಗಿಲ್ಲ ನೋಡಿ, ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೇಕಾಗುತ್ತೆ. ಸೊ ದಟ್ ಈಸ್ ದ ರೀಸನ್ ಆದಷ್ಟು ಕಂಟ್ರೋಲ್ ಮಾಡಿ. ಓಕೆನಾ, ಈ ಚಿಕನ್ ಲಿವರ್ ಕೊಟ್ಟು ರೀಸೆಂಟ್ ಆಗಿ ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡಿದೆ. ಸೊ ಚಿಕನ್ ಲಿವರ್ ಕೊಟ್ಟು ಆ ಚಿಕನ್ ಲಿವರ್ ಡೈಜೆಷನ್ ಆಗಲ್ಲ. ಸೊ ಡೈಜೆಷನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಸ್ಟಮಕ್ ಬ್ಲಾಟ್ ಆಗುತ್ತೆ. ಆಮೇಲೆ ಡೈಜೆಷನ್ ಆಗದಿರ ಬೇರೆ ಫುಡ್ ಇನ್ಲೇಟ್ ಮಾಡಕ್ಕಾಗಲ್ಲ ಫಿಶ್ಗೆ. ಸೊ ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಅಷ್ಟೇ ಪಿಲೆಟ್ಸ್ ನ ಫೀಡ್ ಮಾಡಿ. ಪಿಲೆಟ್ಸ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರೋಟೀನ್ ಕಂಟೆಂಟ್ಸ್ ಹಾಕಿರ್ತಾರೆ. ಸೊ ದಯವಿಟ್ಟು ಯಾವ್ದು ಎಕ್ಸ್ಟ್ರಾ ಫುಡ್ ನ ಫೀಡ್ ಮಾಡಕ್ ಹೋಗ್ಬಿಡಿ. ಟ್ರೀಟ್ ತರ ಬೇಕು ಅಂತಂದ್ರೆ ಫ್ರೋಸನ್ ಬ್ಲಡ್ ವರ್ಮ್ಸ್ ನೀವು ಫೀಡ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಳ್ಳೆ ಪ್ರೋಟೀನ್ ಕೊಡ್ಬೇಕಪ್ಪ ಅಂದ್ರೆ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನೀವು ಮೀಲ್ ವರ್ಮ್ಸ್ ಅಥವಾ ಸೂಪರ್ ಮೀಲ್ ವರ್ಮ್ಸ್ ನ ಫೀಡ್ ಮಾಡ್ಬೋದು, ಓನ್ಲಿ ಫಾರ್ ಎ ಟ್ರೀಟ್ ಪರ್ಪಸ್. ಓಕೆನಾ, ತಿಂದು ಬೋರ್ ಆಗುತ್ತೆ ಅಂತ ಆತರ ಏನಾದ್ರು ತೊಂದರೆ ಆಗಿದ್ರೆ ಮಾತ್ರ. ಸೊ ನಾರ್ಮಲ್ ನಾವೆಲ್ಲ ಈ ಫುಡ್ನೇ ಕೊಡ್ತೀವಿ ಅಷ್ಟೇನೆ. ಓಕೆನಾ, ಸೊ ಈ ಫುಡ್ನ ನಾರ್ಮಲ್ ಪಿಲೆಟ್ಸೇ ಕೊಡ್ತೀವಿ, ಇದು ಬಿಟ್ಟು ಬೇರೆ ಇನ್ನೇನು ನಾವು ಫೀಡ್ ಮಾಡಲ್ಲ. ಸೊ ನಾರ್ಮಲ್ ಪಿಲೆಟ್ಸ್ ಫೀಡ್ ಮಾಡೋದ್ರಿಂದ ನಿಮ್ ಫಿಶು ತುಂಬಾ ಹೆಲ್ತಿ ಆಗಿರುತ್ತೆ. ಓಕೆನಾ, ಸೊ ಫುಡ್ ಡಯಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಾರಕ್ಕೊಂದ್ಸಲ ಫಾಸ್ಟಿಂಗ್ ಮಾಡಿ, ಸೊ ದಟ್ ಏನೇ ಇದ್ರೂ ಕೂಡ ಎಲ್ಲ ಕ್ಲಿಯರ್ ಆಗುತ್ತೆ ಸ್ಟಮಕ್ ಅಲ್ಲಿ. ನಿಮ್ಮ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ. ಓವರ್ ಫೀಡಿಂಗ್ ಮಾಡಕ್ ಹೋಗ್ಬೇಡಿ. ಸೊ ಫಿಶ್ ಸುಮ್ಮನೆ ಕರೆದಿದ ತಕ್ಷಣ ಮೇಲ್ ಬರ್ತಾ ಇದೆಯಪ್ಪ ಅಂದಿದ ತಕ್ಷಣ ನೀವು ಸುಮ್ಮನೆ ಫೀಡ್ ಆಗ್ತಾನೆ ತಿಂತಾನೆ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಡೈಜೆಷನ್ ಆಗ್ದಿರಾ ನಿಮ್ಗೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಸೊ ನೆಕ್ಸ್ಟ್ ನೋಡೋದಾದ್ರೆ ವಾಟರ್ ಕ್ವಾಲಿಟಿ. ಸೊ ಈಗ ನಾವೇನಾದ್ರೂ ವಾಟರ್ ಚೇಂಜ್ ಮಾಡ್ದಿರಾ ಬಿಟ್ಬಿಡ್ತೀವಿ. ಸೊ ಅಮೋನಿಯಾ ಫಾರ್ಮೇಶನ್, ನೈಟ್ರೇಟ್ ಇದೆಲ್ಲ ನೋಡ್ಬೇಕಾಗುತ್ತೆ. ಓಕೆನಾ, ಸೊ ಇದೆಲ್ಲ ಚಾನ್ಸ್ ಕೊಡೋದು ಯಾವಾಗ ಅಂತಂದ್ರೆ ನಾವು ಯಾವಾಗ ಇನ್ ಟೈಮ್ಗೆ ವಾಟರ್ ಚೇಂಜ್ ಮಾಡ್ದಿರಾ ಇದ್ದಾಗ ಮಾತ್ರನೇ ಇದೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ಒಂದು ಫ್ಲೋರನ್ ಫಿಶ್ಗೆ ನಾವು ಯಾವಾಗಪ್ಪ ವಾಟರ್ ಚೇಂಜ್ ಮಾಡಬೇಕು ಅಂತ ನೋಡೋದಾದ್ರೆ 10 to 12 days 2 weeks ಒನ್ಸ್ ಮಾತ್ರನೇ ಮಾಡಿ, ಮೋರ್ ದೆನ್ ಎನಫ್. ಓಕೆನಾ, ನೀವು ಯಾವಾಗ ಬಿಸಿ ಶೆಡ್ಯೂಲ್ಸ್ ಇರುತ್ತೆ ಅವಾಗ 1 month 1.5 month ಬಿಟ್ಬಿಡ್ತೀವಲ್ವಾ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಫಿಶ್ ನೋಡಿ ಇದೇ ವಾಟರ್ ಇರ್ಬೇಕು, ಇದು ಎಲ್ಲೂ ಫ್ಲೋಟ್ ಆಗಿ ಎಲ್ಲೂ ಹೋಗಿ ತಿರ್ಗಾ ಫ್ರೆಶ್ ಆಗಿ ಬರುವಂತ ವಾಟರ್ ಅಲ್ಲ. ಸೊ ಆ ರೀಸನ್ಗೋಸ್ಕರ ಏನಾಗುತ್ತೆ ಅಂತಂದ್ರೆ ಫಿಶ್ ಇದೇ ಪ್ಲೇಸ್ ಅಲ್ಲೇ ಇರುತ್ತೆ, ಇಲ್ಲೇ ಯೂರಿನ್ ಪಾಸ್ ಮಾಡುತ್ತೆ, ಇಲ್ಲೇ ಪೂಪ್ ಪಾಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಈ ವಾಟರ್ ಬಂದ್ಬಿಟ್ಟು ಫ್ರೆಶ್ ವಾಟರ್ ಇಂದ ಪಾಯ್ಸನ್ ವಾಟರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ, ಅಮೋನಿಯಾ ಫಾರ್ಮೇಶನ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಬಾಡಿ ಒಳಗಡೆ ಆರ್ಗನ್ಸ್ಗೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ರೀಸನ್ಗೂ ಕೂಡ ನಿಮ್ಗೆ ಸ್ವಿಮ್ ಬ್ಲಾಡರ್ ಇಶ್ಯೂ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾವಾಗಪ್ಪ ವಾಟರ್ ಚೇಂಜ್ ಮಾಡಬೇಕು, 10 to 12 days 2 weeks ಒನ್ಸ್ ಅಟ್ ಲೀಸ್ಟ್ ನೀವು 20 to 30% ಫ್ರಮ್ ದ ಬಾಟಮ್. ಓಕೆನಾ, ನಮ್ಮ ಫ್ಲೋರನ್ ಫಿಶ್ ಬ್ಯೂಟಿ ಏನಪ್ಪಾ ಅಂತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ವಾಟರ್ ನ ಪೊಲ್ಯೂಟ್ ಮಾಡಲ್ಲ. ತುಂಬಾ ಬಾಟಮ್ ಅಲ್ಲಿ ಎಲ್ಲ ಪೂಪ್ ಎಲ್ಲ ಸ್ಟೋರ್ಡ್ ಆಗಿರುತ್ತೆ. ಸೊ ಬಾಟಮ್ ಇಂದ ನೀವು ಎತ್ತಬೇಕಾಗುತ್ತೆ, ಮೇಲ್ಗಡೆ ತಿಳಿ ವಾಟರ್ ಎತ್ತಿದ್ರೆ ಏನು ಪ್ರಯೋಜನ ಇಲ್ಲ. ಓಕೆನಾ, ಸೊ ಬಾಟಮ್ ಇಂದ 20 to 30% ಆಫ್ ವಾಟರ್ನ ರಿಮೂವ್ ಮಾಡಿ ಫ್ರೆಶ್ ವಾಟರ್ನ ಆಡ್ ಮಾಡ್ಕೊಳ್ಳಿ. ನಿಮ್ಮ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ, ಅದಂತೂ ಗ್ಯಾರಂಟಿ. ಓಕೆನಾ, ಯಾವ ವಾಟರ್ ಯೂಸ್ ಮಾಡಬೇಕು, ಕಾವೇರಿ ವಾಟರ್, ನ್ಯಾಚುರಲ್ ವಾಟರ್ ಬಂದ್ರೆ ಪ್ಯೂರ್ ಆಗಿದ್ರೆ ಯೂಸ್ ಮಾಡಿ. ಇಲ್ಲ ಕಿರಣ್, ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಇರೋ ಪ್ಲೇಸ್ ಅಲ್ಲಿ ಕಾವೇರಿ ವಾಟರ್ ಇಲ್ಲ, ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಬರ್ತಾ ಇಲ್ಲ ಅಂತ ಏನಾದ್ರು ಇತ್ತು ಅಂದ್ರೆ RO ವಾಟರ್ 70% ಯೂಸ್ ಮಾಡಿ ಅಂಡ್ ಬೋರ್ ವಾಟರ್ 30% ಯೂಸ್ ಮಾಡಿ. ಏನಕ್ಕೆ ಹಿಂಗೆ ಹೇಳ್ತಾ ಏನಂದ್ರೆ RO ವಾಟರ್ ಫುಲ್ ಯೂಸ್ ಮಾಡ್ಬಿಟ್ರೆ ಅದರಲ್ಲೂ ಮಿನರಲ್ಸ್ ಕಂಟೆಂಟ್ಸ್ ಇರಲ್ಲ. ಸೊ ದಟ್ ಈಸ್ ದ ರೀಸನ್ ನೀವು ಬೋರ್ವೆಲ್ ವಾಟರ್ ಒಂದು 30% 70-30 ಈ ತರ ಯೂಸ್ ಮಾಡೋದ್ರಿಂದ ನಿಮಗೆ ಮಿನರಲ್ಸ್ ಕೂಡ ಆಡ್ ಆನ್ ಆಗುತ್ತೆ. ಸೊ ಫಿಶ್ಗೆ ಒಂದು ಒಳ್ಳೆ ಹೆಲ್ತಿ ಆವರೇಜ್ ಆಗಿರುವಂತ ಒಂದು ಒಳ್ಳೆ ಹೆಲ್ತಿ ವಾಟರ್ ಫಿಶ್ಗೆ ಸಿಕ್ಬಿಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಇದೆಲ್ಲ ಬಿಟ್ಟು ನಿಮಗೆ ವಾಟರ್ ಕ್ವಾಲಿಟಿ ಒಂದ್ ಪಾರ್ಟ್ ಆಯ್ತು. ಸೊ ವಾಟರ್ ಕ್ವಾಲಿಟಿ ನೀವು ಪ್ರಾಪರ್ ಆಗಿ
ಬ್ಯಾಲೆನ್ಸ್ ಮಾಡಿ ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೂ ಕೂಡ ಇವೆಲ್ಲ ತೊಂದರೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ಫೆಕ್ಷನ್ ಆಗುವಂಥದ್ದು ಹೇಳಿದ್ನಲ್ಲ, ಈಗ ಒಳಗಡೆ ಸ್ಟಮಕ್ ಒಳಗಡೆ ಏನಾದ್ರು ಆರ್ಗನ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗಿರೋ ಇದ್ರ ಪ್ರಕಾರ ಫಿಶಸ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಮಾಡ್ಬೇಕು ಅಂದ್ಬಿಟ್ಟು ಫಿಶ್ ಮಾತ್ರ ಫಾಸ್ಟ್ ಆಗಿ ಗ್ರೋತ್ ಆಗಿರುತ್ತೆ ಅಷ್ಟೇನೆ. ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಒಳಗಡೆ ಇರುವಂತ ಆರ್ಗನ್ಸ್ ಯಾವುದು ಅಷ್ಟು ಡೆವಲಪ್ಮೆಂಟ್ ಆಗಿರಲ್ಲ. ಸೊ ಅವಾಗ ಯಾವಾಗ ಡೆವಲಪ್ಮೆಂಟ್ ಆಗಿರಲ್ವೋ ಆಟೋಮೆಟಿಕ್ ಆಗಿ ನಿಮ್ಮ ಫ್ಲೋರಾನ್ ಫಿಶ್ ಅಲ್ಲಿ ಇರುವಂತ ಸ್ವಿಮ್ ಬ್ಲಾಡರ್ಗೆ ಕಂಜೆಸ್ಟೆಡ್ ಆಗಿರೋದ್ರಿಂದ ನಿಮ್ಮ ಫ್ಲೋರಾನ್ ಫಿಶ್ ಕೂಡ ಇಂಬ್ಯಾಲೆನ್ಸ್ ಆಗಿ ಸ್ವಿಮ್ ಮಾಡುವಂಥದ್ದು ಅಥವಾ ಇನ್ಫೆಕ್ಷನ್ ಆಗುವಂಥದ್ದು ತುಂಬಾ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಕೂಡ ನೀವು ವಾಟರ್ನ ನೀಟಾಗಿ ಮೇಂಟೈನ್ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ವಾಟರ್ ಕ್ವಾಲಿಟಿ ಜೊತೆಗೆ ನೀವು ಟೆಂಪರೇಚರ್ ಪ್ರಾಪರ್ ಆಗಿ ಕಂಪಲ್ಸರಿ ಇಡಬೇಕಾಗುತ್ತೆ. ಈಗ ಸಮ್ಮರ್ ಇದೆ, ಲೈಕ್ ನಾವು ಟೆಂಪರೇಚರ್ ಇಡ್ಲಿಲ್ಲಾನು ನಡೆಯುತ್ತೆ ಅಲ್ವಾ, ಅಥವಾ ವಿಂಟರ್ ಇದೆ ಇಟ್ಟಿಲ್ಲಾನು ಪರವಾಗಿಲ್ಲ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂದ್ರೆ ಎನ್ವಿರಾನ್ಮೆಂಟಲ್ ನಮ್ಮ ಆಚೆ ಕಡೆ ಏನಿದೆಯೋ ಟೆಂಪರೇಚರ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ದ ವಾಟರ್ ಟೆಂಪರೇಚರ್. ಓಕೆನಾ, ನೀವು ಸಡನ್ ಆಗಿ ಬೇಕಾದ್ರೆ ಮನೇಲಿರುವಂತ ವಾಟರ್ನೇ ಟಚ್ ಮಾಡಿ ನೋಡಿ, ತುಂಬಾ ಕೋಲ್ಡ್ ಇರುತ್ತೆ. ಬಟ್ ನೀವು ಆಚೆ ಕಡೆ ಇರುವಂತ ಎನ್ವಿರಾನ್ಮೆಂಟ್ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಬಟ್ ಸ್ಟಿಲ್ ಅದೇ ವಾಟರ್ ಬಂದ್ಬಿಟ್ಟು ತುಂಬಾ ಕೋಲ್ಡ್ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಪ್ರಾಪರ್ ಎನ್ವಿರಾನ್ಮೆಂಟ್ ಕೊಡಬೇಕು ಅಂತಂದ್ರೆ ಕಂಪಲ್ಸರಿ ನಾವು ಹೀಟರ್ನ ಇನ್ಸ್ಟಾಲ್ ಮಾಡಲೇಬೇಕಾಗುತ್ತೆ. 28 ಡಿಗ್ರಿಲಿ ಸೆಟ್ ಮಾಡಿ 24 ಅವರ್ಸ್ ರನ್ನಿಂಗ್ ಅಲ್ಲೇ ಬಿಡಿ. ಇದ್ರ ಕೆಲಸನೇ ಅದೇನೆ, ವಾಟರ್ನ 28 ಡಿಗ್ರಿಲಿ ಇಡುವಂತದ್ದೇ ಹೀಟರ್ ಕೆಲಸ. ಓಕೆನಾ, ಸೊ ಆಟೋಮೆಟಿಕ್ ಆಗಿ ಸ್ವಿಚ್ ಆಫ್ ಆಗುತ್ತೆ. ಓಕೆನಾ, 28 ಡಿಗ್ರಿ ರೀಚ್ ಆಗಿದೆ, ಅದೇ ಆಫ್ ಆಗುತ್ತೆ. ನೀವೇನು ಆನ್ ಮಾಡಬೇಕು ಆಫ್ ಮಾಡಬೇಕು ಅಂತ ಏನು ನೆಸೆಸರಿ ಇಲ್ಲ. ಓಕೆನಾ, ಸೊ ಇದೆಲ್ಲ ನೀಟಾಗಿ ಮೇಂಟೈನ್ ಮಾಡೋದ್ರಿಂದ ಈ ಸ್ವಿಮ್ ಬ್ಲಾಡರ್ ಇಶ್ಯೂ ಬರೋದ್ರಿಂದ ನೀವು ಡೆಫಿನೆಟ್ಲಿ ತಡೆಗಟ್ಟಬಹುದು. ಅಂಡ್ ನಿಮ್ಮ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ಅಂಡ್ ಅನ್ನೆಸೆಸರಿಲಿ ಸುಮ್ಮನೆ ಓವರ್ ಫೀಡ್ ಮಾಡಕ್ ಹೋಗ್ಬೇಡಿ. ಅಂಡ್ ಚಿಕನ್ ಲಿವರ್ ಕೊಡುವಂಥದ್ದು, ಸ್ಟ್ರಿಮ್ಸ್ ಕೊಡುವಂಥದ್ದು, ಅಂಡ್ ಇನ್ನು ಲೈಫ್ ಫಿಶಸ್ ಎಲ್ಲ ಕೊಡ್ತಾ ಇರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಲೈಫ್ ಫಿಶ್ ಕೊಡ್ಬೋದಾ ಸರ್ ಅಂತಾರೆ. ಸೊ ಈ ತರದೆಲ್ಲ ಮಾಡೋದ್ರಿಂದ ನಿಮ್ಗೆ ಡೈಜೆಷನ್ ಆಗಲ್ಲ ಫ್ಲೋರಾನ್ ಫಿಶ್ಗೆ. ಅಂಡ್ ಈ ತರ ಸ್ವಿಮ್ ಬ್ಲಾಡರ್ ಅನ್ನೋ ಒಂದು ತೊಂದರೆ ಕೂಡ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಓಕೆ, ಹೆಂಗೆಲ್ಲ ಬರುತ್ತೆ ಈ ಸ್ವಿಮ್ ಬ್ಲಾಡರ್ ಇಶ್ಯೂ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಅಂಡ್ ಆ ಸ್ವಿಮ್ ಬ್ಲಾಡರ್ ಅನ್ನೋದೇನಿರುತ್ತೋ ಅದು ಪ್ರಾಪರ್ ಡೈರೆಕ್ಷನ್ ಅಲ್ಲೇ ಇರಬೇಕು. ಅದು ಯಾವಾಗ ಇನ್ಫೆಕ್ಟ್ ಆಗುತ್ತೆ ಅಥವಾ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ ಅವಾಗಲೇ ನಿಮ್ಮ ಫ್ಲೋರ್ ಅನ್ನು ಉಲ್ಟಾ ಆಗುವಂಥದ್ದು ಅಥವಾ ಕ್ರಾಸ್ ಆಗಿ ಸ್ವಿಮ್ ಮಾಡುವಂಥದ್ದು ಅಥವಾ ಅಬ್ನಾರ್ಮಲ್ ಆಗಿ ಸ್ವಿಮ್ ಮಾಡುವಂಥದ್ದು ಇನ್ಫೆಕ್ಷನ್ ಆದಾಗ ಈ ತರದೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಇದಕ್ಕೆಲ್ಲ ಕ್ಯೂರಿಂಗ್ ಏನ್ ಮಾಡ್ಬೇಕು, ಮನೆಯಲ್ಲೇ ಇರುವಂತ ಅಥವಾ ಸರೌಂಡಿಂಗ್ ಅಲ್ಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದ ಅಥವಾ ಮೆಟೀರಿಯಲ್ಸ್ ಇಂದ ನಮ್ಮ ಫ್ಲೋರಾನ್ ಫಿಶ್ ನ ಯಾವ ರೀತಿಯಾಗಿ ಕ್ಯೂರ್ ಮಾಡಬಹುದು ಅಂತ ನೋಡೋದಾದ್ರೆ, ನಿಮ್ಮ ಫ್ಲೋರಾನ್ ಫಿಶ್ಗೆ ಈಗ ಸ್ವಿಮ್ ಬ್ಲಾಡರ್ ಇಶ್ಯೂ ಬಂದ್ಮೇಲೆ ಸೊ ನಮ್ಗೆ ಯಾವ್ದಾದ್ರು ಒಂದು ಹಾಸ್ಪಿಟಾಲಿಟಿ ಟ್ಯಾಂಕ್ ಇತ್ತು ಅಂದ್ರೆ ಅದರಲ್ಲಿ ನಿಮ್ಮ ಫ್ಲೋರಾನ್ ಫಿಶ್ ನ ಶಿಫ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಈಗ ಇಮೇಜ್ ಅಲ್ಲಿ ತೋರಿಸ್ತಾ ಇದ್ದೀನಿ ಗೊತ್ತಾ. ಸೊ ಇಮೇಜ್ ಅಲ್ಲಿ ಯಾವ ರೀತಿಯಾಗಿದೆ, ನಮ್ಮ ಫ್ಲೋರಾನ್ ಫಿಶ್ ಏನ್ ಸೈಜ್ ಇದೆಯೋ ಅದಕ್ಕಿಂತ 1 ಇಂಚ್ ಹೈಟ್ ಇದ್ರೆ ಸಾಕು ವಾಟರ್ ಲೆವೆಲ್. ಓಕೆನಾ, 1 ಇಂಚ್ ಹೈಟ್ ಇರಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಈ ಒಬ್ಬೊಬ್ಬರಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಈಗ ವಾಟರ್ ಲೆವೆಲ್ ಡೌನ್ ಮಾಡಿಸ್ತೀವಿ ನಾವು ಮೆಡಿಕೇಶನ್ ಮಾಡ್ಬೇಕಾದ್ರೆ, ಇಮ್ಮಿಡಿಯೇಟ್ ಸರ್ ವಾಟರ್ ಫಿಲ್ ಮಾಡ್ಬಿಡ್ಲಾ ಅಂತ ಕೇಳ್ತಾ ಇರ್ತೀರಾ. ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್. ಯಾವಾಗ ವಾಟರ್ ಫುಲ್ ಆಗಿರುತ್ತೆ ಅದು ವಾಟರ್ ಪ್ರೆಷರ್ ಜಾಸ್ತಿ ಇದೆ, ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಫಿಶ್ಗೆ ಬ್ರೀತ್ ಮಾಡೋದಕ್ಕಾಗಲ್ಲ. ಓಕೆನಾ, ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್. ಸೊ ವಾಟರ್ ಲೆವೆಲ್ನ ಯಾವುದೇ ಮೆಡಿಕೇಶನ್ ಮಾಡಿ ಫಿಶ್ಗೆ ಸಫಕೇಶನ್ ಆಗೋದ್ರಿಂದ ನೀವು ವಾಟರ್ ಲೆವೆಲ್ನ ಕಂಪಲ್ಸರಿ ಡೌನ್ ಮಾಡಲೇಬೇಕಾಗುತ್ತೆ. ಓಕೆನಾ, ಸೊ ಡೌನ್ ಮಾಡ್ಕೊಳ್ಳಿ. ಅಂಡ್ ಏನಪ್ಪಾ, ಇವಾಗ ನಾನು ಇಮೇಜ್ ಅಲ್ಲಿ ತೋರಿಸ್ತಾ ಇದೀನಿ ಅಲ್ವಾ, ಸೊ ಆ ರೀತಿಯಾಗಿ ನೀವು ಒಂದು ಕಾರ್ನರ್ಗೆ, ಅದು ಇವಾಗ ಇಂಬ್ಯಾಲೆನ್ಸ್ ಆಗಿ ಸ್ವಿಮ್ ಮಾಡ್ತಾ ಇರುತ್ತೆ, ಅದಕ್ಕೆ ನಿಂತ್ಕೊಳಕ್ ಆಗ್ತಾ ಇರಲ್ಲ. ಸೊ ನೀವು ಆ ಮೀನ ನಿಲ್ಸಿ ಒಂದು ಅಕ್ರಾಲಿಕ್ ಶೀಟ್ ಅಥವಾ ಪಾರ್ಟಿಷನ್ ಗ್ಲಾಸಸ್ ಈ ತರದ್ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟು ನಿಲ್ಲಿಸ್ಬೇಕಾಗತ್ತೆ. ಅಂಡ್ ಅದ್ರ ಮೌತ್ ಹತ್ರ ನೀವು ಒಂದು ಸ್ಪಾಂಜ್ ಫಿಲ್ಟರ್ ಹಾಕಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ಏರ್ ಸ್ಟೋನ್ ನ ಅದಕ್ಕೆ ಪ್ರಾಪರ್ ಆಗಿ ಬ್ರೀತ್ ಮಾಡೋದಕ್ಕೆ ಬೇಕು. ಇವಾಗ ಆ ಫಿಶ್ಗೆ ಇನ್ಫೆಕ್ಷನ್ ಅಥವಾ ಸ್ವಿಮ್ ಬ್ಲಾಡರ್ ಇಶ್ಯೂ ಆಗಿರೋದ್ರಿಂದ ಅದಕ್ಕೆ ಪ್ರಾಪರ್ ಆಗಿ ಬ್ರೀತ್ ಮಾಡಕ್ ಕೂಡ ಆಗ್ತಾ ಇರಲ್ಲ. ಓಕೆನಾ, ನೀವು ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಅದ್ರದ್ದು ಕಂಡೀಷನ್ ನೀವು ಅರ್ಥ ಮಾಡ್ಕೊಂಡು ಅದಕ್ಕೆ ಏನ್ ಬೇಕೋ ಅದನ್ನ ನೀಟಾಗಿ ಖಂಡಿತವಾಗ್ಲೂ ಕೊಟ್ರೆ ನಿಮ್ಮ ಫಿಶ್ ರೆಡಿ ಆಗೋದಂತೂ 100%. ಓಕೆನಾ, ಸೊ ಈ ಸ್ವಿಮ್ ಬ್ಲಾಡರ್ ಇಶ್ಯೂ ಬಂದಾಗ 50-50 ಚಾನ್ಸಸ್ ಆಲ್ಮೋಸ್ಟ್ ಫಿಶಸ್ ರಿಕವರಿ ಆಗೋದು. ಯಾವಾಗ ನೀವು ಫಸ್ಟ್ ಸ್ಟೇಜ್ ಅಲ್ಲೇ ಅದನ್ನ ನೀವು ಪ್ರಾಪರ್ ಆಗಿ ನೋಡ್ಕೊಂಡು ರೆಡಿ ಮಾಡ್ತಿರೋ ಡೆಫಿನೆಟ್ಲಿ ನಿಮ್ ಫಿಶ್ ಬೇಗ ಕ್ಯೂರ್ ಆಗುತ್ತೆ. ಯಾವಾಗ ಸೆಕೆಂಡ್, ಥರ್ಡ್, ಫೈನಲ್ ಸ್ಟೇಜ್ ಹೋದಾಗ ನಾವು ಕ್ಯೂರ್ ಮಾಡ್ತೀವಿ ಅಂತ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ದಯವಿಟ್ಟು ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಫಿಶ್ಗಾಗ್ಲಿ ನಮ್ಗೆ ಆಗ್ಲಿ ನೋಡಿ, ನಮ್ಗೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಏನೇ ಬಂದು ಹೋದ್ರು ಕೂಡ ಇಮ್ಮಿಡಿಯೇಟ್ ಆಗಿ ಪಟ್ ಅಂತ ಕ್ಯೂರ್ ಆಗ್ಬಿಟ್ಟು ನಾರ್ಮಲ್ ಆಗಿರೋದಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಕೂಡ ಫಿಶಸ್ಗೂ ಕೂಡ ಅಷ್ಟೇನೆ, ಇಟ್ ಟೇಕ್ಸ್ ಟೈಮ್ಸ್. ಓಕೆನಾ, ಸೊ ಸಡನ್ ಆಗಿ ನೀವು ಸ್ವಲ್ಪ ಪೇಷನ್ಸ್ ಇಂದ ಇರಬೇಕಾಗುತ್ತೆ. ಸೊ ಸಡನ್ ಆಗಿ ಅಯ್ಯೋ ನಾನು ಹಾಕಿದೀನಿ, ಮೆಡಿಕೇಶನ್ ಹಾಕಿದೀನಿ, ನೀವು ಹೇಳಿದ್ದೆಲ್ಲ ಮಾಡಿದೀನಿ, ಬಟ್ ಸ್ಟಿಲ್ ಅದ ಕ್ಯೂರೇ ಆಗಿಲ್ಲ ಸರ್, ನೆಕ್ಸ್ಟ್ ಡೇನೆ ವಿದಿನ್ 1 hour 2 hours. ಸೊ ಇದು ನೋಡಿ ಕಾನ್ಸೆಪ್ಟ್ ಇಷ್ಟೇನೆ. ಇಷ್ಟು ದಿವಸದಿಂದ ಆಗಿಲ್ದಿರೋದು ಇಮಿಡಿಯೇಟ್ ನಾವು ಮಾಡಿದಷ್ಟೇ ರೆಡಿ ಆಗುತ್ತೆ ಅನ್ನೋದು ಸುಳ್ಳು. ಓಕೆನಾ, ಸೊ
ಸೊ ಟೇಕ್ಸ್ ಟೈಮ್. ಸೊ ಅದಕ್ಕೆ ಆದಂತ ಒಂದು ಸ್ಪೇಸ್ ಕೊಡ್ಬೇಕಾಗುತ್ತೆ, ಟೈಮ್ ಕೊಡ್ಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಸ್ಲೋ ಆಗಿ ಪ್ರೋಸೆಸ್ ಆಗಿ ಅದು ಕ್ಯೂರ್ ಆಗುವಂತದ್ದು. ಸೊ ಅರ್ಜೆನ್ಸಿ ಮಾಡ್ಕೊಳಕ್ ಹೋಗ್ಬೇಡಿ. ಅಯ್ಯೋ ಊಟ ತಿಂತಲ್ಲ ನಮ್ ಮೀನು ಅಂದ್ಬಿಟ್ಟು ಸಡನ್ ಆಗಿ ಪ್ಯಾನಿಕ್ ಆಗಕ್ ಹೋಗ್ಬೇಡಿ, ಓಕೆನಾ. ಸೊ ಒಳಗಡೆ ಇರುವಂತ ಎಲ್ಲ ನಾವು ಅದಕ್ಕೆ ಎಲ್ಲ ಒಳ್ಳೆ ಪ್ರಾಪರ್ ಆಗಿ ರೆಡಿ ಮಾಡಿದ್ಮೇಲೆ ಅದು ಊಟ ತಿನ್ನೋದು. ನೀವು ಎಷ್ಟೇ ಫೋರ್ಸ್ಫುಲ್ ಆಗಿ ಊಟ ತಿನ್ಸಕ್ ಹೋದ್ರು ಕೂಡ ಡೆಫಿನೆಟ್ಲಿ ಅದು ಊಟ ತಿನ್ನಕ್ ಚಾನ್ಸಸ್ ಇಲ್ಲ, ಓಕೆನಾ. ಸೊ ದಯವಿಟ್ಟು ಫೋರ್ಸ್ಫುಲ್ ಆಗಿ ಏನು ಮಾಡಕ್ ಹೋಗ್ಬೇಡಿ. ಡೆಫಿನೆಟ್ಲಿ ಆ ಫಿಶ್ ಹೆಲ್ತಿಯಾಗಿ ರಿಕವರಿ ಆದ್ಮೇಲೆ ಅದೇ ಬಂದು ಊಟ ತಿನ್ನುತ್ತೆ, ಓಕೆನಾ. ಸಮ್ ಟೈಮ್ಸ್ ಇಟ್ ಟೇಕ್ಸ್ ಮೋರ್ ದೆನ್ 15 days, 20 days, 1 month ಈ ತರದೆಲ್ಲ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ಫಿಶ್ ಇಮ್ಯುನಿಟಿ ಪವರ್, ಅದಕ್ಕೆ ಯಾವ ರೀತಿಯಾಗಿ ಸ್ಟ್ರೆಂತ್ ಇರುತ್ತೋ, ರಿಕವರಿ ಆಗೋ ಪವರ್ ಎಷ್ಟು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆನಾ. ದಯವಿಟ್ಟು ಅದಕ್ಕೆ ಫೋರ್ಸ್ಫುಲ್ ಆಗಿ ಊಟ ತಿಂತಲ್ಲ ಅಂದ್ಬಿಟ್ಟು ಇದ್ ಮಾಡಕ್ ಹೋಗ್ಬೇಡಿ, ಬಾಯಿಗೆ ಇಕ್ಕೋದು ಆ ತರದೆಲ್ಲ ಮಾಡಕ್ ಹೋಗ್ಬೇಡಿ ಊಟನ. ಸೊ ಅದಕ್ಕೆ ಟೈಮ್ ಬಂದು ಅದಕ್ಕೆ ಎಲ್ಲ ರಿಕವರಿ ಆದ್ಮೇಲೆ ಡೆಫಿನೆಟ್ಲಿ ಅದೇ ಬಂದು ಊಟ ತಿನ್ನುತ್ತೆ, ಓಕೆನಾ. ಸೊ ದಯವಿಟ್ಟು ಯಾವುದು ಫೋರ್ಸ್ಫುಲ್ ಆಗಿ ಮಾಡಕ್ ಹೋಗ್ಬೇಡಿ. ಸೊ ಬ್ಯಾಕ್ ಟು ದ ಪಾಯಿಂಟ್. ಸೊ ಇವಾಗ ನಿಮಗೆ ಏನು ನಾನು ಹೇಳಿದೆ ಅಲ್ವಾ, ಅಕ್ರಾಲಿಕ್ ಶೀಟ್ ಅಥವಾ ಒಂದು ಗ್ಲಾಸ್ ಅದನ್ನ ಸಪೋರ್ಟಿವ್ಗೆ ಕೊಟ್ಟು ನೀವು ಅದಕ್ಕೆ ಮುಂದೆ ಏರೇಷನ್ ಕೊಟ್ಟು ನೀವು ಇದಕ್ಕೆ ಮೆಡಿಕೇಶನ್ ಏನ್ ಮಾಡ್ಬೇಕಪ್ಪ, ಇದೆಲ್ಲ ಮಾಡ್ತೀವಿ ಸರ್, ಆಯ್ತು ಬ್ಯಾಲೆನ್ಸ್ ಎಲ್ಲ ಮಾಡ್ತೀವಿ, ಇದಕ್ಕೆ ಮೆಡಿಸಿನ್ಸ್ ಏನ್ ಹಾಕಿದ್ರೆ ಬೇಗ ಕ್ಯೂರ್ ಆಗುತ್ತೆ ಅನ್ನೋದು ನಿಮ್ಗೊಂದು ಡೌಟ್ ಇರುತ್ತೆ. ಸೊ ಇದಕ್ಕೆಲ್ಲ ಒಂದೇ ಒಂದು ಸೂಪರ್ ಡೂಪರ್ ಮೆಡಿಸನ್ ಅಂತಂದ್ರೆ ಯಾವ್ದಿರ್ಬೋದು, ಗೆಸ್ ಮಾಡ್ತಾ ಇದ್ದೀರಾ? ಸೊ ಇವಾಗ ನಾವು ನೋಡ್ತಾ ಇರುವಂತದ್ದು ಇದಕ್ಕೆ ಸ್ವಿಮ್ ಬ್ಲಾಡರ್ ಇಶ್ಯೂ ಆಗಿರೋದ್ರಿಂದ ಅದನ್ನ ಕ್ಯೂರ್ ಮಾಡೋದಕ್ಕೆ ತುಂಬಾ ಸೂಪರ್ ಫಾಸ್ಟ್ ಆಗಿ ಇರುವಂತ ಮೆಡಿಸನ್ ಯಾವ್ದಪ್ಪ ಅಂದ್ರೆ ಎಪ್ಸಮ್ ಸಾಲ್ಟ್, ಓಕೆನಾ. ಸೊ ಈ ಎಪ್ಸಮ್ ಸಾಲ್ಟ್ ಅನ್ನೋದು ನಾನು ಒಬ್ಬೊಬ್ರು ಕಸ್ಟಮರ್ಸ್ಗೂ ಕೂಡ ನಾನು ಗೈಡ್ ಮಾಡಿದ್ದೀನಿ. ಸೊ ಎಪ್ಸಮ್ ಸಾಲ್ಟ್ ಬಂದ್ಬಿಟ್ಟು ನಿಮಗೆ ಗಟ್ ಹೆಲ್ತ್ ಅಂತ ಕರಿತೀವಿ, ಗೊತ್ತಾ. ಸೊ ಇದನ್ನ ಬೇಗ ಕ್ಯೂರ್ ಮಾಡುವಂತದ್ದು ಪವರ್ ಇರೋದು ಎಪ್ಸಮ್ ಸಾಲ್ಟ್ಗೆನೆ, ಓಕೆನಾ. ಸೊ ದಟ್ ಈಸ್ ದ ರೀಸನ್ ಏನಾದ್ರು ಡೈಜೆಷನ್ ಇಶ್ಯೂಸ್ ಇತ್ತು ಅಂದ್ರೂ ಕೂಡ ಎಪ್ಸಮ್ ಸಾಲ್ಟ್ ತುಂಬಾ ಪವರ್ಫುಲ್ ಆಗಿ ಅಂಡ್ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ನಿಮ್ಮ ಫ್ಲೋರನ್ ಫಿಶ್ ಡೆಫಿನೆಟ್ಲಿ ಬೇಗ ಕ್ಯೂರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, 80 to 90% ಜಾಸ್ತಿ ಇದೆ. ಸೊ ಒಂದೇ ಒಂದು ರೆಮಿಡಿ ಇದೆ, ಸೊ ನಮ್ಮ ಸರೌಂಡಿಂಗ್ ಅಲ್ಲೇ ಸಿಗುತ್ತೆ ಅಂದ್ರೆ ನಾವು ಎಪ್ಸಮ್ ಸಾಲ್ಟೇ ಸಜೆಸ್ಟ್ ಮಾಡ್ತೀವಿ. ಸೊ ಎಪ್ಸಮ್ ಸಾಲ್ಟ್ ಅನ್ನೋದು ಬಂದ್ಬಿಟ್ಟು ನಿಮ್ಮ ಏನು ಫುಡ್ ಗ್ರೇಡ್ ಅಥವಾ ನೀವು ಮನೆಗೆ ಏನ್ ಯೂಸ್ ಮಾಡ್ತೀರೋ ಅದನ್ನ ಯೂಸ್ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಇನ್ನು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೇಕು ಅಂದ್ರೆ ಲ್ಯಾಬ್ ಗ್ರೇಡ್ ಬರುತ್ತೆ ನಿಮ್ಗೆ. ಸೊ ಪ್ಯೂರ್ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಏನ್ ಕರಿತೀವಿ ಗೊತ್ತಾ. ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ನಿಮ್ಮ ಫ್ಲೋರನ್ ಫಿಶ್ ಸೂಪರ್ ಫಾಸ್ಟ್ ಆಗಿ ಕ್ಯೂರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಯಾವ್ದೇ ಕಾರಣಕ್ಕೂ ಸಡನ್ ಆಗಿ ಹಾಕಿದೀನಪ್ಪ ರೆಡಿ ಆಗಿದೆ ಒಂದ್ ದಿನನೋ ಒಂದ್ ಅರ್ಧ ದಿನನೋ ಬಿಟ್ಬಿಟ್ಟು ಹಾಕಿದೀನಪ್ಪ ಎಲ್ಲ ಕ್ಯೂರ್ ಆಗಿದೆ ಅಂದ್ಬಿಟ್ಟು ಪಾರ್ಟಿಷನ್ ತೆಗೆದ್ಬಿಟ್ಟು ಫಿಶ್ ನ ಬಿಟ್ಬಿಟ್ಟು ತಿರ್ಗಾ ಕಂಪ್ಲೇಂಟ್ ಬರುತ್ತೆ, ಸರ್ ಹಾಕಿದೆ ಸರ್ ಬಟ್ ಸ್ಟಿಲ್ ಆದ್ರೂ ರಿಕವರಿ ಆಗಿಲ್ಲ. ಟೇಕ್ಸ್ ಟೈಮ್, ಓಕೆನಾ. ದಯವಿಟ್ಟು ಟೈಮ್ ಕೊಡಿ ಮೀನಿಗೆ. ನಾನು ಹೇಳಿದ್ನಲ್ಲ, ಅದಕ್ಕಿರುವಂತ ಹ್ಯೂಮಿನಿಟಿ ಪವರ್, ಅದಕ್ಕಿರೋ ಸ್ಟ್ರೆಂತ್, ಸೊ ಇದ್ರ ಬೇಸ್ಡ್ ಅಲ್ಲಿ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಲೋರನ್ ಫಿಶ್ ರಿಕವರಿ ಆಗುವಂತದ್ದು, ಓಕೆನಾ. ಸೊ ದಯವಿಟ್ಟು ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಪೇಷನ್ಸ್ ಇಂದ ವೆಯ್ಟ್ ಮಾಡಿ, ನಿಮ್ಮ ಫ್ಲೋರನ್ ಫಿಶ್ ಡೆಫಿನೆಟ್ಲಿ ರಿಕವರಿ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು ಅಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ಸೊ ಯಾರು ಕೂಡ ನಮ್ಮ ಫ್ಲೋರನ್ ಫಿಶ್ಗೆ ಅದಕ್ಕೆ ಬೇಕಾಗಿರುವಂತ ಎನ್ವಿರಾನ್ಮೆಂಟ್ ನ ಕೊಟ್ಟಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ನಿಮ್ ಫಿಶ್ ಅನ್ಹೆಲ್ತಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಇದೇ ರೀತಿಯಾಗಿ ನಿಮ್ಮ ಫ್ಲೋರನ್ ಫಿಶ್ಗೆ ಯಾವುದೇ ತರದಂತ ತೊಂದರೆ ಆಗಿದ್ರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ವಿತ್ ವಿಡಿಯೋ ದಯವಿಟ್ಟು ಅಪ್ಡೇಟ್ ಮಾಡಿ, ಬಿಕಾಸ್ ಸುಮ್ಮನೆ ನೀವು ಎಕ್ಸ್ಪ್ಲನೇಷನ್ ಮಾಡೋದು ನಮ್ಗೆ ಏನೂ ಅರ್ಥ ಆಗಲ್ಲ. ಸೊ ವಿಡಿಯೋ ನೋಡಿದಾಗ ನಾವು ನಿಮ್ಮ ಟ್ಯಾಂಕ್ ಸೆಟಪ್ ಆಗಿರ್ಬೋದು ಅಥವಾ ಏನು ಎನ್ವಿರಾನ್ಮೆಂಟ್ ಕೊಟ್ಟಿದ್ದೀರಾ ಫ್ಲೋರನ್ ಫಿಶ್ಗೆ ಅದನ್ನೆಲ್ಲ ಚೆಕ್ ಮಾಡಿ ಅಂಡ್ ಅದ್ರ ಬೇಸ್ಡ್ ಅಲ್ಲಿ ನಾವು ಏನ್ ತೊಂದರೆ ಆಗಿದೆಯೋ ಅದ್ರ ಬೇಸ್ಡ್ ಅಲ್ಲಿ ನಾವು ನಿಮ್ಗೆ ಟ್ರೀಟ್ಮೆಂಟ್ಸ್ ನ ಗೈಡ್ ಮಾಡ್ತೀವಿ. ಸೊ ಅಂಡ್ ನಮ್ಮ ಟ್ರೀಟ್ಮೆಂಟ್ಸ್ ಎಲ್ಲಾನು ಕೂಡ ಅಷ್ಟೇ ತುಂಬಾ ಪ್ರೈಸ್ಡ್ ಅಂತ ಹೇಳಕ್ ಇಷ್ಟಪಡಲ್ಲ. ನೋಡಿ, ನಾವು ಯಾವ್ದು ಮೆಡಿಸಿನ್ಸ್ ನ ನಾವು ನಿಮ್ಗೆ ಪುಷ್ ಮಾಡಲ್ಲ ಅಥವಾ ಪರ್ಚೇಸ್ ಮಾಡಿ ಅಂತ ನಮ್ದು ಯಾವ್ದು ಪರ್ಸನಲ್ ಮೆಡಿಸಿನ್ಸ್ ಯಾವ್ದು ಇಲ್ಲ, ಓಕೆನಾ. ಜಸ್ಟ್ ನಾವು ಹಾಬಿಸ್ಟ್ ಆಗಿದ್ದಾಗ ನಮ್ಗೆ ಯಾರು ಹೆಲ್ಪ್ ಮಾಡೋರು ಇರ್ಲಿಲ್ಲ, ಸಪೋರ್ಟ್ ಮಾಡೋರು ಇರ್ಲಿಲ್ಲ, ಎಸ್ಪೆಷಲಿ ನಮ್ಮ ಕನ್ನಡದಲ್ಲಿ, ಓಕೆನಾ. ಸೊ ದಟ್ ಈಸ್ ದ ರೀಸನ್ ನಮ್ಮ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಫ್ಲೋರನ್ ಫಿಶ್ ಬಗ್ಗೆ ಒಂದು ಒಳ್ಳೆ ನಾಲೆಡ್ಜ್ ಆಗಲಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಆಗಲಿ ಈ ಚಾನಲ್ ಅಲ್ಲಿ ನಾನು ಹಾಕೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾರು ಕೂಡ ಈ ಮಿಸ್ಟೇಕ್ಸ್ ನ ತಿರ್ಗಾ ಕಂಟಿನ್ಯೂ ಮಾಡಕ್ ಹೋಗ್ಬಿಡಿ. ನಿಮ್ಮ ಫಿಶ್ಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಿ, ಡೆಫಿನೆಟ್ಲಿ ನಿಮ್ಮ ಫಿಶ್ ಹೆಲ್ತಿ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೀವು ಒನ್ ಮೋರ್ ಥಿಂಗ್, ನಿಮ್ಮ ಫ್ಲೋರನ್ ಫಿಶ್ ಟ್ಯಾಂಕ್ ಸೆಟಪ್ ಹೆಂಗಿರ್ಬೇಕು ಅಂತ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತಂದ್ರೆ ಇಲ್ಲೊಂದು ಲಿಂಕ್ ಹಾಕಿದೀನಿ ನೋಡಿ ಮೇಲ್ಗಡೆ. ಸೊ ಆ ಲಿಂಕ್ ನ ಓಪನ್ ಮಾಡಿ, ಸೊ ದಟ್ ನಿಮ್ಗೆ ಪ್ರಾಪರ್ ಆಗಿ ಯಾವ ರೀತಿ ಟ್ಯಾಂಕ್ ಸೆಟಪ್ ಮಾಡ್ಬೇಕು ಅನ್ನೋದು ಒಂದು ಕ್ಲಿಯರ್ ಆಗಿ ಒಂದು ಹೆಂಗ್ ಮೇಂಟೈನ್ ಮಾಡಬೇಕು, ಯಾವ ರೀತಿ ಸೆಟಪ್ ಮಾಡಬೇಕು ಅನ್ನೋದೆಲ್ಲ ಪ್ರಾಪರ್ ಆಗಿ ವಿಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.